ಅಯ್ಯೋ ರಾಮವೇ ಸಾಕಾಗಾಯ್ತು ಕಣವ ಇವತ್ತಂತೂ ಹೆಂಗೋ ಈ ರಾಮಣ್ಣ ಈ ಹುಲ್ ಕಟ್ಟಕ್ಕಾದ್ರೂ ಮೆಸಿನ್ ಕರ್ಸೋನಿ ಇಲ್ಲ ಅಂದಿದ್ರೆ ಸಾಕಾಗೋಗಿರೋದು ಕಣ್ರಮ್ಮಿ ಅಲ್ವೇ ಏನಂತೀರಾ? ಸದ್ಯ ಈ ಹುಲ್ಲೆಲ್ಲವ ಹೆಂಗೆ ಕಟ್ತದ ನೋಡ ಮೆಸಿನು. ಒಳ್ಳೆ ಟ್ರ್ಯಾಕ್ಟರ್ ಇದ್ದಂಗೆ ಇರ್ತದೆ. ಬರೋನು ಎಲ್ಲವ ತೆಗೆದು ಕೊಟ್ಬಿಡ್ತದಲ್ಲ. ನಾವಾದರೆ ಎಲ್ಲ ಹುಲ್ಲೆಲ್ಲ ತಗೊಂಡೋಗಿ ಅಲ್ಲೊಂದು ಕಡೆಗೆ ರಾಶಿ ಹಾಕಿ ಎಲ್ಲ ಎತ್ಕೊಂಡೋಗಿ ರಾಶಿ ಹಾಕೋಷ್ಟರಲ್ಲಿ ಸಾಕಾಗೋಯ್ತದೆ. ಈ ಮೆಸಿನ್ ಇರೋದಕ್ಕೆ ಹೆಂಗವ ಸರಿ ಹೋಯ್ತು. ಸದ್ಯ ನಮ್ಮ ಜಿಪುನ್ ರಾಮಣ್ಣ ಇದನ್ನಾದ್ರೂ ತರಿಸೋನಿ. ಇದನ್ನೂ ತರಿಸಿಲ್ಲ ಅಂದಿದ್ರೆ ನಮ್ಮ ಮೈ ಕೈ ಎಲ್ಲ ಬಿದೋಗಿರೋದು ಕಣ್ರಲ್ಲೇ. ಕಣ್ಗವ್ರಕ್ಕ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅಯ್ಯೋ ಏನು ಮಾಡೋದಪ್ಪ ಹಿಂಗೆ ಅಯ್ಯೋ ಹುಲ್ಲೆಲ್ಲವೇ ಎಲ್ಲ ರಾಸಿ ಹಾಕೋಣಪ್ಪ. ಅದು ಬೇರೆ ಮಳೆ ಬೇರೆ ಆಗಿತ್ತಲ್ಲಕ್ಕ. ಮಳೆ ಬೇರೆ ಬಂದ್ರಿ ಏನು ಮಾಡೋದಪ್ಪ ಅನ್ನಂಗೆ ಆಗಿತ್ತು. ಹೆಂಗೋ ಸದ್ಯ ರಾಮಣ್ಣ ಬುದ್ಧಿವಂತಿಕೆ ಯೂಸ್ ಮಾಡಿ ನೋಡಿ ಹೆಂಗೆ ಮಷಿನ್ ತರಿಸೋರಿ ಅಂತವ. ಕುಯ್ಲು ಮಾಡೋಕೆ ಮಾತ್ರವ ತರಿಸಿಲ್ಲ, ಹಿಂಗೆ ಗುಡ್ಡೆ ಮಾಡೋಕೆ ಮಾತ್ರ ತರಿಸೋನಲ್ಲ. ನೋಡಿ ಎಂತನಿರ್ಬೇಕು ಇವನು. ಇಂಥವೆಲ್ಲವ ಚೆನ್ನಾಗಿ ತಲೆ ಯೂಸ್ ಮಾಡ್ತಾನೆ ಕಣಕ್ಕ ಅವನು. ಹೌದು ಕಣಕ್ಕ, ಓದ್ಕಿತ್ತನೂ ಅಷ್ಟೇ. ನಾವೆಲ್ಲವ ಕಷ್ಟಪಟ್ಕೊಂಡು ಅದೇನೇನೋ ನೀರು ಹಾಯ್ಸೋಕ್ಕೆಲ್ಲವ ನೋಡಿದ್ರೆ ಅವಯ್ಯ ಡ್ರಿಪ್ ಮಾಡಿಸ್ಕೊಂಡಿದ್ದ ಇದಕ್ಕೆ ಅಡಿಕೆ ಗಿಡಕ್ಕೆಲ್ಲವ. ನಮ್ಮ ಮನೆಯವರೆಲ್ಲವ ಪೈಪ್ ಹಾಕೊಂಡು ಅದು ಇದು ಮಾಡ್ಕೊಂಡು ಕೂತಿದ್ರೆ ಅವ್ನು ಡ್ರಿಪ್ ಮಾಡಿಸ್ಬಿಟ್ಟು ಮುಂದೆಕ್ಕಿತ್ತ ಆನ್ ಮಾಡೋನು ಎಲ್ಲ ಮರಕ್ಕೂ ಹೋಗೋದು ಕಣಕ್ಕ. ಹಂಗೆ ಮಾಡಿಸ್ತಾ ಅವನೇ ಮೊದಲಲ್ವೇ ನಮ್ಮೂರಲ್ಲಿ ಡ್ರಿಪ್ ಮಾಡಿಸಿದ್ದು. ಅವನು ಬುದ್ಧಿವಂತಿಕೆ ಬೋ ಚಂದಾಗೈತೆ ಕಣಕ್ಕ. ವಯ್ಯನ್ ತಲೆ ಏನಂದ್ರೆ ಒಂದಿಟ್ಟು ಜಿಪುನ್ ಥರ ಮಾಡ್ತಾನೆ ಅಷ್ಟೇ, ಬಿಟ್ರೆ ಬುದ್ಧಿವಂತಿಕೆ ತಲೆ ಐತೆ ಕಣಕ್ಕ ಒಂದು. ಕೇಳಂಗಿಲ್ಲ ಅವನ್ನ. ಹೆಂಗೋ ಬಿಡ್ರವ ಸದ್ಯ ನಮಗಂತೂ ಕೆಲಸ ಕಡಿಮೆ ಆಯ್ತಲ್ಲ, ಅದೇ ಒಂದು ಖುಷಿ ನನಗಂತೂ. ಬೆನ್ಮೂಳೆ ಎಲ್ಲವ ಬಿದೋಗಿತ್ತು, ಯಾಕಾರು ಕೆಲ್ಸಕ್ಕೆ ಬಂದು ಏನೋ ನಂಗೆ ಆಗೋಗಿತ್ತು ಕಂಡ್ರಲ್ಲೇ. ನನಗೆ ಮನೆಗೆ ಹೋಗಿ ಹೇಳಿದ್ರೆ ನಮ್ಮ ಮನೆಯವ್ರು ಬೈತಾರೆ. ನಾನು ಸೊಸೆ ಅಂತೂ ಕೇಳಂಗೆ ಇಲ್ಲ, ನಾನು ಸೊಸೆಗೆ ಹೇಳೇ ಇಲ್ಲ ನಾನು ಕೆಲ್ಸಕ್ಕೆ ಬರ್ತಾಯಿದ್ದೀನಿ ಅಂತವ. ಉಣ್ಣಕ್ಕೆ ಹಾಕೋಟ್ಲ ಏನತ್ತೆ ಇಷ್ಟು ಬೇಗ ತಿಂತಾಯಿದ್ದೀರಲ್ಲ ಇವತ್ತು ಅಂದ್ಲು. ನಾನು ಸುಮ್ಕೆ ಹಂಗೆ ತಿಂತಾಯಿದ್ದೀನಿ ಕಣವ ಅಂತ ಅಂದ್ಬಿಟ್ಟು ಹೊಟ್ಟೆ ಸಿತೈತಿ ಯಾಕವ ತಿಂತಾಯಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಬಂದೆ. ಅವಳು ಅಕ್ಕಪಕ್ಕದ ಮನೆಯವ್ರ ಹತ್ರ ಹೋಗಿ ಮಾತಾಡ್ತಿರ್ತೀನಿ ಅಂತ ಅಂದ್ಕೊಂಡಿರ್ತಾಳೆ. ಅವಳಿಗೇನು ಗೊತ್ತಾದದು? ಅಲ್ಲಿ ಕಣ್ಕವ್ರಕ್ಕ ಹಿಂಗೆ ಸುಳ್ಳು ಹೇಳ್ಬಿಟ್ಟು ಬಂದಿದೆಯಲ್ಲ, ಯಾರಿಗಾರು ಗೊತ್ತಾದ್ರೆ ಏನು ಗತಿ ಅಂತೀನಿ. ನಿಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಬೈಯಕ್ಕಿಲ್ವೇನಕ್ಕ? ಹಿಂಗೆ ಸುಳ್ಳು ಹೇಳ್ತಿಯಲ್ಲಕ್ಕ ನೀನು. ರಂಗಜ್ಜಿ ಗೊತ್ತಾದ್ರೆ ಬಿಟ್ಟದ ನೀನ? ನಮ್ಮ ಮನೆದು ಕೇಳ್ಕೊತಾಯ್ತದ ಸುಮ್ಮನಿರ್ಲೆ. ಅಕಸ್ಮಾತ್ ಏನಾರು ಇಲ್ಲಿ ಹೊಲ್ಗಿಲ್ ಕಡೆ ಬಂದಾಗ ನೋಡಿದ್ರು ನಾನು ಸುಮ್ಕಿ ಹಿಂಗೆ ಇವ್ರಿಗೆ ಸಹಾಯ ಮಾಡೋಕೆ ಬಂದಿದ್ದೆ, ಪಾಪ ಕೆಲಸ ಮಾಡ್ತಿದ್ರು, ನಾನು ಹಂಗೆ ತೋಟ ಹೋಗ್ತಿದ್ದೆ ಕಣಯ್ಯ, ಹಂಗೆ ಬಂದೆ ಅಂತವ ಹಂಗೆ ಹಿಂಗೆ ಅಂತ ಮರ್ಸ್ಬಿಡುವೆ. ನಾನು ಇಂಥವೆಲ್ಲ ಅದೇಟ್ ಮಾಡಿದ್ದೀನಿ ತಗೋ. ಹಿಂಗೆ ಮಾಡಿಲ್ಲ ಅಂದರೆ ನಾನು ದುಡ್ಡು ಉಳ್ಸೋಕಾಯ್ತಿತ್ತೇನೆ. ಎಲ್ಲನೂ ನಮ್ಮ ಮನೆಯವ್ರ ಹತ್ರನೇ ಕೇಳೋಕ್ಕಾಗುತ್ತಾ ಹೋಗೋಗಿ? ನಿಮ್ಮ ರಂಗಜ್ ಬೇರೆ ಏನು ದುಡ್ಡು ಕೋಟಿ ಕುಳ ಆಡ್ದಂಗೆ ಆಡ್ತಾನೆ, ₹1 ತೆಗಿಯೋಕ್ಕೆ. ಅವನ ಹತ್ರ ಏನು ಕೇಳತ್ತವೋ. ಆದರೂ ಗೌರಕ್ಕ ನಿನ್ನನ್ನು ಮಾತ್ರವ ಮೆಚ್ಚಲೇಬೇಕು ಗೌರಕ್ಕ. ನಿನ್ನ ಧೈರ್ಯ, ನೀನು ಮಾಡೋ ಇದು ಕೆಲಸ ಎಲ್ಲವ ಬೋ ಚೆನ್ನಾಗಿ ಮಾಡ್ತೀಯ ಕಣಕ್ಕ. ನಮ್ಮಂಥವ್ರಾದರೆ ಗಂಡದಿರ್ಗೆ ಎಷ್ಟು ಎದ್ರುಕೊಂಡು ಬದುಕ್ತೀವಿ, ನೀನು ಆಗಿನ ಕಾಲದಲ್ಲಿ ಆದ್ರೂ ಅಕ್ಕ ಎಷ್ಟು ಗಟ್ಕಿತ್ತೀಯ ಅವ್ರದಂಗೆ ಆಡ್ತೀಯ ಅಕ್ಕ ನೀನು. ಯಾರಿಗೂ ಎದ್ರುಕೊಳ್ಳೋದಿಲ್ಲ. ಯಾಕೆ ಗೊತ್ತಾದರೆ ನೋಡ್ಕೊಳ್ಳೋಣ ಆಮೇಲೆ ಅಂತವಿ ಎಲ್ಲ ಕೆಲಸ ಮಾಡ್ತೀಯ ಕಣಕ್ಕ. ನಂಗೆ ಅದೇ ಖುಷಿ. ನಾನು ಯಾವಾಗಲೂ ನಮ್ಮ ಅತ್ತೆಗೆ ಅದನ್ನೇ ಹೇಳ್ತಾ ಇರ್ತೀನಿ ಕಣಕ್ಕ, ಗೌರಕ್ಕನ ನೋಡಿ ಕಲಿ ಹೆಂಗೈತೆ ಗೌರಕ್ಕ. ಊರು ಯಜಮಾನಿ ಇದ್ದಂಗೆ ಐತೆ, ನೀನು ಇದೀವಲ್ಲ ಮೂಲೆ ಇಟ್ಕೊಂಡು ಕೂತಿದ್ಯಲ್ಲ ಅಂತವ. ಅಲ್ಲಿ ಕಣಕ್ಕ ನಿಮ್ಮ ಅತ್ತೆಗೂ ನಿಮ್ಮ ಅತ್ತೆಗೂ ನಿಮಗೂ ಒಂದೇ ಏಜ್ ಅಲ್ವೇನಕ್ಕ? ಎಷ್ಟಕ್ಕ? ಏನಾದ್ರು ನೀವು ದೊಡ್ಡವರ ಚಿಕ್ಕವರ? ಇಲ್ಕಂಡು ಪ್ರೀತಿ, ನಾನೇ ಇನ್ನೊಂಚೂರು ದೊಡ್ಡೋಳು. ನಿಮ್ಮ ಅದಕ್ಕಿನವ 2 ವರ್ಷ ದೊಡ್ಡೋಳು ನಾನು. ಒಂದೇ ಏಜ್ ಅಲ್ಲ. ಅವಳು ನಮ್ಮ ಅಮ್ಮ ಹೇಳ್ತಿರ್ತಿತ್ತು, ಅವಳು ನನಗಿನ್ನ 2 ವರ್ಷ ಚಿಕ್ಕಳು ಅಂತ ಹೇಳ್ತಿತ್ತು ಅವಾಗೆಲ್ಲವ. ನಮ್ಮ ಅತ್ತೆದಿರೋರೆಲ್ಲವ ಬಂದಾಗೆಲ್ಲ ಹೇಳ್ತಾಯಿದ್ರು, ನೀನೇ ದೊಡ್ಡೋಳು ಕಣೆ, ಅವಳಕಿನವ ನೀನೇ ದೊಡ್ಡೋಳು ಕಳೆ ಅಂತವ. ನಾವಿಬ್ಬರು ಶಾಲೆಗೆ ಮಾತ್ರ ಒಟ್ಟಿಗೆ ಹೋಯ್ತಾ ಇದ್ದೋ. ಅವಳು ಮುಂದಿನ ಕ್ಲಾಸಲ್ಲಿ ಕೂತ್ಕೊಳ್ಳೋಳು ಅವಾಗ. ಯಾವಾಗಿನ್ನೇನು ಶಾಲೆಗೆ ಹೋಯ್ತಾ ಇದ್ದೋ, ನಾನೊಂದು 3ನೇ ಕ್ಲಾಸ್ ತನಕನೇ ಏನೋ ಹೋಗಿದ್ದೀನಿ ಅಷ್ಟೇ. ಅವಾಗ ನೆನಪು ನಂಗೆ ಅಷ್ಟೇ. ಒಟ್ಟಿನಲ್ಲಿ ಅವಳು ನನಗಿನ್ನವ 2 ವರ್ಷ ಚಿಕ್ಕಳು. ಓ ಹೌದೇನು ಗೌರಕ್ಕ, ನಿನ್ಕಿನ್ನ ಚಿಕ್ಕರು ಅಂತೀಯ. ನೋಡಕ್ಕ ನಮ್ಮ ಅತ್ತೆಯ ಮೂಲೆ ಇಟ್ಕೊಂಡು ಕೂತೈತಲ್ಲಕ್ಕ, ಈಗಲೂ ಅನ್ನಂಗೆ ಆಡ್ತೈತೆ ಒಳ್ಳೆ. ಒಂದು ಕೆಲಸ ಮಾಡು ಅಂದರೆ ಸೋಮಾರಿ ಅಂದರೆ ಸೋಮಾರಿ ಕಣಕ್ಕ ನಮ್ಮ ಅತ್ತೆ. ಅಲ್ಲ ಹಿಂಗೆ ಹೇಳ್ತೀನಿ ಅಂತವ ಬೇಜಾರು ಮಾಡ್ಕೊಬಿಡಿ. ನಾನೇನು ಅತ್ತೆ ಬಗ್ಗೆ ಬೈಬೇಕು ಅಂತ ಹೇಳ್ತಾ ಇಲ್ಲ ಕಣಕ್ಕ. ಆದ್ರೂ ಅವರು ಒಂದು ಕೆಲಸ ಮಾಡೋಕ್ಕಿಲ್ಲ ಕಣಕ್ಕ ಏನೂ. ನಾನು ಇವಾಗ ಹೋಗಿ ಕೆಲಸ ಮಾಡ್ಕೊ ಬಂದಿದ್ದೀನಲ್ವಾ, ಒಂದಿಟ್ಟು ಸುಸ್ತಾಗಿರ್ತದೆ, ಏನಾದರೂ ಒಂಚೂರು ತರಕಾರಿ ಗಿರ್ಕಾರಿ ಆದರೂ ಕಟ್ ಮಾಡ್ಕೊಡೋಣ. ಏನೂ ಇಲ್ಲ ಕಣಕ್ಕ. ಟಿವಿಯಾಗಿ ಧಾರಾವಾಹಿ ನೋಡ್ಕೊಳ್ಳೋದು ಕೂತ್ಕೊಳ್ಳೋದು. ಬೆಳಿಗ್ಗೆ ಎದ್ರೆ ಸಾಕಣಕ್ಕ ಎದ್ದೇಳ್ತದೆ. ಅದು ಇದು ಒಂಚೂರು ತಿಂಡಿ ಮಾಡಿರ್ತೀನಿ, ತಿನ್ಕೊಬಿಟ್ಟು ಅಲ್ಲಿ ಅಕ್ಕಪಕ್ಕದ ಮನೆಯವರು, ಮುಂದ್ಗಡೆ ಮನೆಯವ ಅಮ್ಮನ ಜೊತೆ ಎಲ್ಲ ಕುತ್ಕೊಂಡು ಮಾತಾಡೋದು, ಅವ್ರ ಸುದ್ದಿ ಎಲ್ಲ ಮಾತಾಡೋದು ಕುತ್ಕೊಂಡು. ಆಮೇಲೆ ಕುತ್ಕೊಂಡು ಮಾತಾಡಿ ಮುಗ್ದಾದ್ಮೇಲೆ ಮಧ್ಯಾಹ್ನಕ್ಕೆ ಬಂದು ಒಂದೀಟು ಏನಾದ್ರು ತಿನ್ಕೊಂಡು ಹಂಗೆ ಟಿ ವಿ ನೋಡ್ತಾ ಮಲ್ಕೊಬಿಡುತ್ತೆ.
ಇನ್ನು ಮಲ್ಕೊಂಡ್ರೆ ಎದಳೋದಿನ್ನ ಸಂಜಿಕೆ ಕಣಕ್ಕ 6-7 ಗಂಟೆಗೆ ಎದಳ್ತದೆ. ಅದುವೇ ನಾನು ದೀಪ ಬೇರೆ ಹಚ್ತಿರ್ತೀನ, ಆವಾಗ ಹೋಗಿ ಏಳಿಸ್ತೀನಿ, ಅತ್ತೆ ದೀಪ ಹಚ್ತಿದ್ದೀನಿ ಎದಳಿ ಎದಳಿ ಅಂದರೆ ಆಗ ಬೈಕೊಂಡು ಅಯ್ಯೋ ಇವಳು ಯಾವಾಗಲೂ ಇದ್ದಿದ್ದೆ ನನಗೆ ಮಲ್ಕೊಳಕ್ಕೆ ಬಿಡಲ್ಲ. ಅಲ್ಲಿ ಕಣಕ್ಕ 3 ಗಂಟೆಯಿಂದ ಮಲಗಿರ್ತದೆ, 6 ಗಂಟೆ ತನಕವ, ಆದರೂ ಬೈತದೆ ಕಣಕ್ಕ. ಇವಳು ರಾಮಾಯಣ ಇದ್ದಿದ್ದೆ ಅಂತವ ಬೈಕೊಂಡು ಎದ್ದು ನಿಧಾನಕ್ಕೆ ಒಂದೀಟ್ ಆಚೆ ಕಡೆಗೆ ಹಂಗೆ ಹೋಗಿ ಓಡಾಡ್ಕೊಂಡು ಬರುತ್ತೆ. ಅಷ್ಟೊತ್ತಿಗೆ ಇನ್ನೇನು ಅಡುಗೆ ಮಾಡಿರ್ತೀನಿ, ಬಂದು ಅದೇನೋ ಧಾರಾವಾಹಿ ನೋಡೋಕೆ ಕೂತ್ಕೊಳ್ಳೋದು ಕಣಕ್ಕ. 7 ಗಂಟೆಗೆ ಕೂತ್ಕೊಂಡ್ರೆ ಧಾರಾವಾಹಿ ನೋಡೋಕೆ 10 ಗಂಟೆ 10:30 ತನಕ ನೋಡ್ತದೆ ಧಾರಾವಾಹಿ. ಎಲ್ಲ ಧಾರಾವಾಹಿ ಒಂದು ಕಡೆಯಿಂದವ ನೋಡ್ಕೊಂಡು ಆಮೇಲೆ ಹೋಗಿ ನಿಧಾನಕ್ಕೆ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಕಣಕ್ಕ. ಅದು ಅಲ್ದಲೇನೆಯ 10:30-11 ಗಂಟೆ ಆದರೂ ಊಟ ಮಾಡಲ್ಲ ಕಣಕ್ಕ. ಅದೊಂದು ಬೇರೆ ಸಮಸ್ಯೆ ನನಗೆ. ನನಗೆ ನಿದ್ದೆ ಬರ್ತಾ ಇರ್ತದೆ ಕಣಕ್ಕ. ಈಗ ನೋಡು ಅತ್ತಿಕ್ಕಿನ ಮುಂಚೆ ಹೋಗಿ ಮಲ್ಕೊಂಡ್ಲು ಅನ್ನಂಗೆ ಆಯ್ತದೆ. ಇನ್ನು ಬಿಟ್ಟು ಊಟ ಮಾಡೋಂಗೂ ಇಲ್ಲ. ನಮ್ಮ ಮನೆಯವ್ರು ಏನಾರು ಅನ್ಕೋತಾರೆ ಅಂತ ನನಗೆ ಚಿಂತೆ. ಇವತ್ತೆ ನೋಡಿದ್ರೆ ಟಿ ವಿ ನೋಡ್ಕೊಂಡು 10:30-11 ಗಂಟೆ ಗಂಟ ನೋಡ್ಕೊಂಡು ಕೂತಿರ್ತದೆ ಕಣಕ್ಕ. ಅವ್ರಿಗೇನೋ ಕೆಲಸ ಇರಲ್ಲ ಕಣಕ್ಕ, ಬೆಳಗಿಂದವ ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ನಾನು ಇಲ್ಲೆಲ್ಲ ಕೂಲಿ ಮಾಡ್ಕೊಂಡು ಹೋಗಿ ಸುಸ್ತಾಗಿರಲ್ವೇನಕ್ಕ, ಬಿರ್ನೆ ಮಲ್ಕೊಳ್ಳೋಣ ಅಂತವ ಬಿರ್ಬಿರ್ನೆ ಅಡುಗೆ ಮಾಡ್ತೀನಿ, ಆದ್ರೂ ಮಲ್ಕೊಳಕ್ಕಾಗಲ್ಲ ಕಣಕ್ಕ ಇವರಿಂದವ. ಏನು ಮಾಡ್ತೀರಿ ಹೇಳಿ, ನಿಮ್ಕಿನ್ನವ ವಯಸ್ಸಲ್ಲಿ ಚಿಕ್ಕರು ಅಂತೀರ, ಆದರೂ ನೋಡಿ ನಮ್ಮ ಅತ್ತೆ ಒಂದು ಕೆಲಸ ಮಾಡೋಕ್ಕಿಲ್ಲ ಕಣಕ್ಕ. ಏನೂ ನನಗಂತೂ ಕೈ ಕಾಲೆಲ್ಲ ಸೇದೋಯ್ತವ ಕಣಕ್ಕ. ಬೆಳಗಿಂದವ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಇಲ್ಲಿ ದುಡ್ಕೊಂಡು ಹೋಗ್ಬೇಕು, ಅಲ್ಲಿ ಮನೆಗೆ ಹೋಗಿ ಅಲ್ಲೂ ಕೆಲಸ ಮಾಡಬೇಕು ಕಣಕ್ಕ. ಸಾಕಾಗೋಯ್ತದ ಕಣಕ್ಕ. ಅಲ್ಲ ಹಿಂಗೆ ಹೇಳ್ತೀನಿ ಅಂತ ಆಮೇಲೆ ನಮ್ಮ ಅತ್ತೆಗೆ ಹೇಳ್ಬಿಟ್ಟಿರ ಅಕ್ಕ ಬೇಜಾರು ಮಾಡ್ಕೊತದೆ. ಆಮೇಲೆ ಸುಮ್ಮನೆ ನಮ್ಮ ಅತ್ತೆ ಹಿಂಗೆಲ್ಲ ಹೇಳ್ಬಿಡಿ, ಏನೋ ಬೇಜಾರಾಯ್ತಲ್ಲ ಅಂತ ಒಂದು ದಿವಸ ಹೇಳ್ದೆ ಅಷ್ಟೇ. ಇರ್ಲಿ ಬಿಡ್ಲೆ, ನಾನು ಹಂಗೆಲ್ಲ ಹೇಳೋಕ್ಕಿಲ್ಲ ಯಾರ ಕೈಲೂ ಕಣಂತೆ. ಇವಳನ್ನೇ ಕೇಳು ಗೌರಿನ, ಅವ್ರ ಅತ್ತೆ ಬಗ್ಗೆ ಎಷ್ಟು ದಿನ ಹೇಳೋಳು ಬಂದು ನನ್ನ ಹತ್ರ ಕಷ್ಟ ಸುಖ ಎಲ್ಲ ಹೇಳ್ಕೊಂಡವಳೆ. ಒಂದಿನ ಆದ್ರೂ ನಾನು ಅವ್ರ ಅತ್ತೆಗೆ ಹೋಗಿ ಏನಾದ್ರು ಹೇಳಿದಿನ? ನಾನು ಹಂಗೆಲ್ಲ ಹೇಳೋಕ್ಕಿಲ್ಲ. ನನಗೂ ಮಗಳವಳೆ ಕಣವ, ನನಗೊಬ್ಳು ಸೊಸೆಯವಳೆ. ಎಲ್ಲ ಬಗ್ಗೆನೂ ಯೋಚನೆ ಮಾಡ್ತೀನಿ ನಾನು. ಹಂಗೆ ಒಬ್ರು ಕೂಟ್ಟು ಹೋಗಿ ಇನ್ನೊಬ್ರು ಕೂಟ್ಟು ಹೇಳೋಕ್ಕಿಲ್ಲ ಕಣಂತೆ. ಸುಮ್ಕಿರಿ ಏನು ತಲೆ ಕೆಡ್ಸ್ಕೊಬೇಡ. ಅಲ್ಲ ಒಂದು ಕೆಲಸ ಮಾಡು, ಹಿಂಗೆ ಮಾಡ್ತಲ್ಲ ನಿಮ್ಮ ಅತ್ತೆ ಅಂತಿದೆಯಲ್ಲ, ಒಂದು 2 ದಿನ ನಿಮ್ಮ ತವ್ರ ಮನೆಗೆ ಹೋಗ್ಬಿಡು ಹೇಳ್ತೀನಿ. ಆಗದೇನು ಮಾಡ್ಕೊಂಡು ತಿಂದಲ್ಲಿ ನೋಡೋಣ. ಒಂದು 2 ದಿನ ಹಂಗೆ ಮಾಡ್ಬೇಕಂದ್ರೆ ಅವಾಗಲೇ ಗೊತ್ತಾಗೋದು. ಈಗ ಅವಳಿಗೇನು ನೀನೇನು ಪೂರ್ತಿ ಕೆಲಸ ಮಾಡು ಅಂತಿದ್ಯಾ, ಏನೋ ಒಂದಿಟ್ಟು ಹೆಚ್ಕೊಡೋದು, ಏನೋ 1-2 ಪಾತ್ರೆ ತೊಳ್ಕೊಳ್ಳೋದು ಬೆಳ್ಕೊಳ್ಳೋದು ಏನೋ ಮಾಡಿದ್ರೆ ನಿನಗೂ ಒಸಿ ಸಹಾಯ ಆಗೋಕ್ಕಿಲ್ವಾ? ಅದೇನು ಸೋಮಾರಿ ಹೆಂಗಸ್ರು ಏನೋ ಕಣವ. ಅವಳು ಅವಾಗಿಂದನೂ ಹಂಗೆ ಕಣೆ. ಅವ್ರೆ ಗಂಡ ಇದ್ನಲ್ಲ, ನಿಮ್ಮ ಮಾವಿದ್ನಲ್ಲ, ಆಗ್ಲೂ ಹಂಗೆ ಒಂದು ನಿಮ್ಮ ಮಾವಿದ್ದಾಗಂತೂ ಎಲ್ಲ ಕೆಲಸನೂ ನಿಮ್ಮ ಮಾವನೇ ಮಾಡ್ತಿತ್ತು ಕಣ್ಲೆ. ನಿಮ್ಮ ಅತ್ತೆ ಏನು ಮಾಡ್ತಿರ್ಲಿಲ್ಲ. ಒಂದಿಟ್ಟು ಬರಳು ಸ್ಟೈಲ್ ಮಾಡ್ಕೊಂಡು ಬಂದು ರಂಗಲ್ ಗಿಂಗಲಿ ಹಾಕೊಂಡು ಹೋದ್ರು ಒಳಿಕೆ. ಇನ್ನು ನಿಮ್ಮ ಮಾವೆಲ್ಲ ಅಡುಗೆ ಮಾಡಿರೋದು ತಿಂಡಿ ತಿನ್ಕೊಂಡು ನಿಮ್ಮ ಮಾವ ಆ ಕಡೆಗೆ ಕೆಲ್ಸಕ್ಕೆ ಹೋದ್ಮೇಲೆ ಮಲ್ಕೊಳ್ಳೋದು ಇವಳು. ಇನ್ನು ಸಂಜೆಗೆ ಎದಳ್ತಿದ್ದಿದ್ದು ಏನು, ಅದೇನು ಮಾಡ್ತೀಯಮ್ಮಿ ನೀನು ಒಳಗೆ ಮಲ್ಕೊಂಡು ಅಂತಂದರೆ, ನಾನು ಟಿ ವಿ ನೋಡ್ತಿರ್ತೀನಿ ಕಣಕ್ಕ, ಅದು ಇದು ಏನೇನೋ ಮಾಡ್ತಿರ್ತೀನಿ ಕಣಕ್ಕ ಅಂತವ ರಾಗ ಎಳಿತಾ ಇದ್ಲು. ಇನ್ನೇನು ಆಚೆಗೂ ಬರ್ತಾ ಇರಲಿಲ್ಲ ಅವಾಗ ಮಾತಾಡೋಕ್ಕೆ. ಇವಾಗ ಆಚೆಗಾದ್ರೂ ಬತ್ತಲ್ಲ ಮಾತಾಡೋಕ್ಕೆ. ಈಗ ವಯಸ್ಸಾಯ್ತಲ್ಲ, ಇನ್ನೇನು ಮಾಡಲ್ಲ ಒಳಗೆ ಕೂತ್ಕೊಂಡು. ಅದಕ್ಕೆ ಆಚೆಗೆ ಬಂದು ಕೂತ್ಕೊಂಡು ಮಾತಾಡ್ತಿರ್ತಾಳೇನವ. ಏನು ಸೋಮಾರಿ ಹೆಂಗಸ್ರು ಏನೋ ಕಣವ. ನಮ್ಮ ಜೀವಮಾನದಲ್ಲೇ ಹಿಂಗೆ ಬರಲಿಲ್ಲ ಕಣವ. ಸೊಸೆ ಒಂದು ಕೆಲಸ ಮಾಡಿದ್ರೆ ನಾನೊಂದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಹಂಗಿದ್ರೆ ತಾನೇ ಅನ್ಯೋನ್ಯವಾಗಿರೋಕ್ಕಾಗೋದು. ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಏನೋ ಕೈಕಾಲು ಬಿದೋಗೈತೆ, ಆಯ್ತಾ ಇಲ್ಲ ಕಣವ ಅಂತ ಒಂದಿಟ್ಟು ಕಾಲದಲ್ಲಿ ಬೇಕಾದ್ರೆ ನೋಡವ ನನ್ನ ಕೈಲಿ ಆಯ್ತಾ ಇಲ್ಲ ಒಂದಿಟ್ಟು ಮಾಡ್ಕೊಡವ ಅಂತ ಕೇಳಿದ್ರಲ್ಲಿ ಒಂದು ಅರ್ಥ ಐತೆ. ಎಲ್ಲ ಚೆನ್ನಾಗಿದ್ದು ಗಟ್ಮುಟ್ಟಾಗಿದ್ದು ಸುಮ್ಮನೆ ಸೋಮಾರಿ ಹೆಂಗೆ ಕುತ್ಕೊಂಡು ಮಾಡ್ಕೊಂಡು ಇದು ಮಾಡಿದ್ರೆ ಹೆಂಗೆ ಹೇಳು? ಅಯ್ಯೋ ಹಿಂಗೆ ಹೆಂಗಸ್ರು. ಸೊಸೆದವರು ಜಗಳಾಡ್ತಾರೆ ಅಂತ ಹೇಳ್ತಾರೆ. ಇವ್ರು ಮಾಡೋದಕ್ಕೆ ತಾನೇ ಸೊಸೆದಿರು ಜಗಳಾಡೋದು. ಇವ್ರನ್ನ ಇಟ್ಕಿದ್ರೆ ಅವ್ರು ಯಾಕೆ ಜಗಳಾಡೋಕೆ ಬಂದಾರ ತಗೋ. ಕಣಕ್ಕ. ಅಯ್ಯೋ ಏನು ಮಾಡೋದು ಬಿಡಕ್ಕ, ಹೋಗ್ಲಿ ಬಿಡು, ಏನು ಮಾಡೋಕ್ಕಾಯ್ತದೆ. ನಂದಿದ್ದಿದ್ದೆ ರಾಮಾಯಣ ಕಣಕ್ಕ ದಿನವ. ಮನೇಲಿ ಇದೇ ಕತೆ. ಇನ್ನು ನಮ್ಮ ಮನೆಯವ್ರಿಗೆ ಹೇಳೋಕ್ಕಾಗಲ್ಲ, ಏನಿಲ್ಲ. ಅವರು ಅಮ್ಮನ ಕುಟು ಮಾತಾಡೋಕ್ಕಾಗಲ್ಲ, ನನ್ನ ಕುಟು ಇದಾಡೋಕ್ಕಾಗಲ್ಲ ಅಂತವ ಮೋದಿದಲ್ಲಿ ಸುಮ್ಮನೆ ಇರ್ತಾರತ್ತಾಗಿ. ಅಯ್ಯೋ ಆಮೇಲೆ ಅಕ್ಕ ನೀನು ಹೇಳ್ದಂಗೆ ಒಂದು 2 ದಿನ ಊರಿಗೆ ಹೋಗಿದ್ದೆ ನಾನು ಮದುವೆ ಆಗೋ ಹೊಸ್ತರಲ್ಲಿ. ನೀನು ಹೇಳ್ದಲ್ಲ ನನಗೂ ಅದೇ ಪಿಲಾನ್ ಬಂದು ಒಂದು 2 ದಿನ ಊರಿಗೆ ಹೋಗಿದ್ದೆ ಅಕ್ಕ. ಊರಿಗೆ ಹೋಗಿ ಬಂದ್ರೂ ಅಕ್ಕ ಪಾತ್ರೆಗಳು ಒಂದು ತೊಳೆದಿಲ್ಲ ಕಣಕ್ಕ. ಎಲ್ಲರೂ ಗುಡ್ಡೆ ರಾಸಿ ಹಾಕಿ ಒಂದು ಪಾತ್ರೆ ಸ್ಟ್ಯಾಂಡಲ್ಲಿ ಒಂದು ಪಾತ್ರೆ ಇರಲಿಲ್ಲ ಕಣಕ್ಕ. ಎಲ್ಲ ಬೆಳಗಕ್ಕೆ ಹಾಕ್ಬಿಟ್ಟವ್ರೆ. ಆಮೇಲೆ ಅದೇನು ಮಾಡ್ಕೊಂಡಿದ್ರು ಏನೋ ಸಾಂಬಾರನ್ನ ಗೊತ್ತಿಲ್ಲ, ಅದು ವಾಸನೆ ಹೊಡಿತೈತೆ ಸಾಂಬಾರು. ಅಂಥ ಸಾಂಬಾರಲ್ಲೇ ತಿಂತವ್ರೆ, ಅನ್ನ ಮಾಡ್ಕೊಂಡಿದ್ದೆ ಅಂತವ್ರೆ. ನನಗೆ ಯಪ್ಪ ವಾಂತಿ ಬಂದಂಗೆ ಆಗೋಯ್ತು ಕಣಕ್ಕೆ. ಇನ್ಯಾವತ್ತೂ ಹೋಗ್ಬಾರ್ದು ಕಣಪ್ಪ. ಆಮೇಲೆ ನಮ್ಮ ಮನೆಯವ್ರು ಬೇರೆ 2 ದಿನ ಆಯ್ತು ಅಂತವ ಫೋನ್ ಮಾಡಿದ್ರು. ಬಾರ್ಲೆ ಅಡುಗೆ ಮಾಡ್ಕೊಡೋರಿಲ್ಲ ಇಲ್ಲಿ, ಏನು ಮಾಡ್ಕೊಡೋರಿಲ್ಲ. ಅಮ್ಮ ತಡವಾಗಿ ಎದ್ದೇಳ್ತದೆ, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಬೆಳಗ್ಗೆ ಹೊತ್ತು 2 ದಿನದಿಂದ ಹೋಟ್ಲೆಲ್ಲ ಉಣ್ತಾ ಇದ್ದೀನಿ ಕಣೆ ಅಂತವ ಫೋನ್ ಬೇರೆ ಮಾಡಿದ್ರು ಕಣಕ್ಕ. ಆಗ ಬೇಜಾರಾಗಿತ್ತು, ಏನಪ್ಪ ಹಿಂಗೆ ಅಂತ. ಪಾಪ ಇವ್ರಿಗೂ ಊಟ ಇಲ್ದಂಗೆ ಆಯ್ತದಲ್ಲ ಅಂತ ಬಂದ್ರೆ ಅಕ್ಕ. ಇವ್ರು ನೋಡಿದ್ರು ರಾಸಿ ಪಾತ್ರೆ ಹಾಕೊಂಡು ಬೆಳಗ್ಗೆ ಕೂತವ್ರೆ. ಬೆಳಗ್ತಾನಿಲ್ಲ ಕಣಕ್ಕ. ಕೂತವ್ರೆ ಅಂದರೆ ಬೆಳಗ್ತಿರ್ಲಿಲ್ಲ, ಸುಮ್ಮನೆ ರಾಸಿ ಎಲ್ಲ ಪಾತ್ರೆ ಹಾಕಿ ಗುಡ್ಡೆ ಹಾಕಿ ಮನೆ ಮುಂದ್ಗಡೆ ಗುಡ್ಡೆ ಹಾಕೊಂಡು ಕೂತಿದ್ರು.
ಇನ್ನು ಬಟ್ಟೆ ಅಂತೂ ಬಿಡಿ, ಬಟ್ಟೆ ಅಂತೂ ಮುಟ್ಟಿಲ್ಲ. ಆ ಪಾತ್ರೆ ಆದ್ಲೂ ಬೆಳ್ಕೊಳ್ಳೋದಲ್ವೇನಕ್ಕ ಒಂದೊಂದ. ಆಮೇಲೆ ಕಾಪಿ ಟೀ ಮಾಡೋಕ್ಕೂ ಪಾತ್ರೆ ಇಲ್ಲ, ಏನಕ್ಕೂ ಪಾತ್ರೆ ಇಲ್ಲ. ಬಂದು ನೋಡಿದ್ರೆ ಆಮೇಲೆ ಬಿರ್ಬಿರ್ನೆ ಪಾತ್ರೆ ಎಲ್ಲ ಬೆಳಗಿ ಎಲ್ಲ ತೊಳೆದು ಆಮೇಲೆ ಅಡುಗೆ ಮನೆ ಎಲ್ಲ ಒಂದಿಟ್ಟು ಒರೆಸ್ಕೊಂಡು ಆಮೇಲೆ ಅಡುಗೆ ಮಾಡಿದೆ ಕಣಕ್ಕ. ಆಮೇಲೆ ಅಡುಗೆ ಮಾಡಿದ್ಮೇಲೆ ಬಂದು ಕೂತ್ಕೊಂಡು ಉಣ್ತವ್ರೆ. ಅದೇನೋ ಹಳ್ಸಿದ ಸಾಂಬಾರು ಏನೋ ಕಣಕ್ಕ ಎಳ್ದಿಂದವ ಅದೇ ಸಾಂಬಾರಲ್ಲಿ ಉಣ್ತಾ ಕೂತಿದ್ರು ಕಣಕ್ಕ. ಅಯ್ಯೋ ಅಕ್ಕ, ಹಿಂಗಾದ್ರೆ ಏನು ಮಾಡೋದು ಹೇಳಕ್ಕ. ಅದಕ್ಕೆ ಅವತ್ತೇ ಲಾಸ್ಟ್ ಮಾಡಿಬಿಟ್ಟೆ ಕಣಕ್ಕ. ಇನ್ನು ನಾನು ಬರೋಕ್ಕಿಲ್ಲ ಕಣವ ಅಂತವ ನಮ್ಮ ಅವ್ವಂಗೂ ಹೇಳ್ಬಿಟ್ಟೆ. ಟುಸುಕು ಪುಸುಕು ಅಂತವ ಕರಿತಿರ್ಬೇಡ ಕಣವ ನೀನು. ಏನಾದ್ರೂ ಇದ್ದರೆ ಮಾತ್ರವ ವಿಷಯ ಇದ್ದರೆ ಮಾತ್ರ ಕರಿ. ಫಂಕ್ಷನ್ ಗಿಂಕ್ಷನ್ ಇದ್ದಾಗ ಬರ್ತೀನಿ. ಇನ್ನು ಮಿಕ್ಕಿ ಟೈಮಲ್ಲಿ ಬರೋಕ್ಕಿಲ್ಲ. ಇಲ್ಲಿ ನನ್ನ ಗಂಡಂಗೆ ಅಡುಗೆ ಮಾಡ್ಕೊಡೋರು ಯಾರೂ ಇಲ್ಲ. ಅತ್ತೇನು ಗಂಡನ ನೋಡ್ಕೊಳ್ಳೋರು ಯಾರೂ ಇಲ್ಲ ಕಣವ ಅಂತವ ಹೇಳ್ಬಿಟ್ಟೆ ಕಣಕ್ಕ. ಇನ್ನೇನು ಮಾಡೋಕ್ಕೈತದೆ ಹೇಳಕ್ಕ. ಹೋಗ್ಲಿ ಬಿಡುವ ಪ್ರೀತಿ. ನಿನ್ನಂತ ಓದಿರೋ ಹುಡುಗಿ ಹಿಂಗೆಲ್ಲವ ಪಾಪ ಕಷ್ಟಪಡ್ಕೊಂಡು ಇದೆಯಲ್ಲ. ಅದನ್ನ ಮೆಚ್ಕೋಬೇಕು ನಿಮ್ಮ ಅತ್ತೆ. ಅಯ್ಯ ಥೌ, ಅವಳ ಮನೆ ಕಾಯ್ವಾಗ ಹೋಗ. ಏನಂತ ಬುದ್ಧಿ ಕಲ್ತಳು, ಏನೋ ಸೋಮಾರಿ ಸೋಮಾರಿ ಅವಳೋಳು. ಯಾವಾಗಿಂದನೂ ಅದೇ ರಾಗ ಅದೇ ತಾಳ ಅವಳ್ದು ಬಿಡು. ಅವಳ್ದಿನ್ನೇನು ಹೇಳ್ತೀಯ. ಅಲ್ಲ, ಈ ರಾಮಣ್ಣ ಈಟೊತ್ತಾಯ್ತು ನಾವೆಲ್ಲವ ರಾಗಿ ಎಲ್ಲವ ಗುಡ್ಡೆ ಹಾಕಿ ಇದು ಎಲ್ಲ ಹುಲ್ಲೆಲ್ಲವ ಮೆಸಿನ್ ಬಂದು ಎಲ್ಲ ಮಾಡೋಯ್ತು. ಆದ್ರೂ ಇನ್ನೂ ಊಟ ತಗೊಂಡು ಬಂದಿಲ್ವಲ್ಲ. ಇವತ್ತೇನು ಊಟ ಕೊಟ್ಟೋದು ಕೊಡಲ್ವ ನಮಗೆ ಅಂತ ಗೊತ್ತಾಯ್ತಲ್ವಲ್ಲ ಅಕ್ಕ. ಅಂದಾಜು ಇವತ್ತು ಊಟ ಕೊಡೋಕ್ಕಿಲ್ಲ ಕಣಕ್ಕ ಇವರು. ಓದ್ಕಿಂತ ಚಿತ್ರಾನ್ನ ಕೊಟ್ಟಿದ್ರಲ್ಲ, ಚಿತ್ರಾನ್ನ ಅದೇ ನೀನು ಹೇಳ್ತಾ ಇದ್ದಲ್ಲ ನಿನ್ನ ಫೇವ್ರೇಟು ಅಂತವ. ಹಂಗೆ ಏನಾದರೂ ಒಂಚೂರು ಹುಳಿಯನ್ನು ಕಲ್ಸ್ಕೊಬಂದು ಕೊಟ್ಟೋಯ್ತದ ನೋಡ್ತೀರಿ. ಈಗ ಹೆಂಗವ ಎಲ್ಲ ಕೆಲಸ ಆಗೋಗೈತೆ. ಅಲ್ಲಿ ಕಣಕ್ಕ 3-4 ಗಂಟೆ ಆಗಕ್ಕೆ ಬಂತು, ಆದರೂ ಇನ್ನೂ ಊಟ ಕೊಟ್ಟಿಲ್ಲ ನೋಡಕ್ಕ ಇವಯ್ಯ. ಏನು ಹೇಳ್ತೀಯಕ್ಕ ಇವಯ್ಯಂಗೆ. ಅದಕ್ಕೆ ಇವಯ್ಯನ ಕೆಲ್ಸಕ್ಕೆ ಬರೋದಿಲ್ಲ ನಾನು. ಯಾವಾಗಲಿ ಇದೇ ರಾಮಾಯಣ ಕಣಕ. ಅದೇ ಗೌಡ್ರ ಮನೆಗೆ ಹೋದ್ರೆ ಕೆಲಸಕ್ಕೆ ಹೆಂಗೆ ನೋಡ್ಕೊತಾರೆ ಪಾಪ. 2 ಹೊತ್ತು ಟೀ ಕಾಪಿ ಕೊಡ್ತಾರೆ. ಅದು ಟೀ ಕುಡಿತೀರಮ್ಮ, ಕಾಪಿ ಕುಡಿತೀರ, ಯಾವ್ದು ಕುಡಿತೀರ ಅದನ್ನೇ ತತ್ತೀನಿ ಅಂತ ತಗೋಬತ್ತಾರೆ ಪಾಪ ಗೌಡ್ರು. ಅದಾದಮೇಲೆ ಅಡುಗೆನೂ ಮಾಡಿಕೊಟ್ಟು ಕಳಿಸ್ತದೆ. ಅವ್ರು ಹೆಂಡ್ತಿದ್ದಾರಲ್ಲ ಅವಮ್ಮನು ಪಾಪ ಒಳ್ಳೇದು ಕಣಕ, ಅಡುಗೆ ಮಾಡಿಕೊಟ್ಟು ಕಳಿಸ್ತದೆ. ಯಾರು ನಮ್ಮಂಥರಾಗಿದ್ರೆ ನಾವು ಅಷ್ಟೊಂದು ಶ್ರೀಮಂತರು, ಯಾಕೆ ಇವ್ರಿಗೆಲ್ಲ ಅಡುಗೆ ಮಾಡಿಕೊಟ್ಟು ಕಳಿಸ್ಬೇಕು. ನಾನು ಕೊಡಲ್ಲ, ಹೋಟ್ಲಲ್ಲಿ ತಗೊಂಡು ಹೋಗೋನು. ಅವಮ್ಮ ಪಾಪ ಮುದ್ದೆ ಗಿದ್ದೆ ಎಲ್ಲ ಮಾಡಿಕೊಟ್ಟು ಕಳಿಸ್ತದ ಕಣಕ ಯಾವಾಗಲೂ. ಕಣ್ಲೆ ನಾನು ನೋಡೀವ್ನಿ. ಅವಮ್ಮ ಪಾಪ ಕಷ್ಟಪಟ್ಟು ಮಾಡ್ತದೆ ಕಣೆ. ಮನೇಲೂ ಮಾಡ್ಕೊತದೆ ಪಾಪ. ವಯಸ್ಸಾಗೈತೆ ಆದ್ರೂ ಚೆನ್ನಾಗಿ ನೋಡ್ಕೊತದೆ ಎಲ್ಲಾರನ್ನೂ. ಇವೈ ರಾಮಣ್ಣ ಎಲ್ಲೋದ್ನೋ ಗೊತ್ತಾಗ್ಲಿಲ್ವಲ್ಲ. ಬರ್ಲೀರಿ ಇವತ್ತು ಗ್ರಾಚಾರ ಬಿಡಿಸ್ತೀನಿ ಇವನಿಗೆ. ಓಹೋ, ಇದೇನ್ರಕ್ಕ ಎಲ್ಲ ಕೆಲಸ ಮುಗಿಸಿ ಎಲ್ಲರೂ ಆರಾಮಾಗಿ ಕೂತಿರಂಗೆ ಕಾಣ್ತೀರಲ್ಲ. ಏನು ಕೆಲಸವ ಬಿರ್ಬಿರ್ನೆ ಮಾಡ್ಬಿಟ್ಟಿದ್ದೀರಿ ಇವತ್ತು? ಕಣ್ರಾಮಣ್ಣ, ಬಿರ್ಬಿರ್ನೆ ಮುಗೀತು. ಅದೇನೋ ಮೆಸಿನ್ಗೆ ಹೇಳಿದ್ದಂತಲ್ಲ, ಅವರು ಬಂದು ಪಾಪ ಹುಲ್ಲೆಲ್ಲವ ಕಟ್ಟಕ್ಕೆ ಹೋದ್ರು ಬಿರ್ಬಿರ್ನೆ. ಅದಕ್ಕೆ ಬಿರ್ನೆ ಮುಗೀತು ಬಿಡು ಕೆಲಸ. ಒಳ್ಳೇದಾಯ್ತು ಬಿಡಕ್ಕ. ಹೆಂಗವ್ವ, ಬನ್ನಿ ಊಟ ತಂದಿದ್ದೀನಿ, ಉಣ್ಕ ಬನ್ನಿ. ಅಲ್ಲ ಕಣ್ಣಣ್ಣ, ನೀನು ತಿನ್ಕಂಡ್ರಕ್ಕ ಬಂದು ನಿಮ್ಮ ಜೊತೆಲಿ ಕೆಲಸ ಮಾಡ್ತೀನಿ ಅಂತ ಹೇಳೋದನು ಈಗ ಬರ್ತಾಯಿದೆಯಲ್ಲ ಊಟ ತಗೊಂಡು. ಅದು 4 ಗಂಟೆಗೆ. ನಾವು ಕೆಲಸ ಮಾಡ್ತಿರೋರು ಒಟ್ಟಿಗೆ ಟಸಿಕಿಲ್ವ ನಮಗೆ? ಬಿರ್ನೆ ತರಬೇಕು ತಾನೆಯಾ ನೀನು? ಅಕ್ಕ, ನಾನು ಅವಾಗಲೇ ಹೇಳ್ದನಲ್ಲ, ಒಂಚೂರು ಪ್ಯಾಟಿ ಹೋಗಿದ್ದೆ ಆಗಲೇ ಅಂತವ. ಬ್ಯಾಂಕಿಂದು ಕೆಲಸ ಆಗಿರ್ಲಿಲ್ಲ ಕಣಕ್ಕ. ಒಂದು ಲೋನ್ಗೆ ಹಾಕಿದ್ದೆ, ಅದಿನ್ನೂ ಇದು ಬಂದಿರಲಿಲ್ಲ. ಮ್ಯಾನೇಜರ್ ಏನೋ ಮಾತಾಡೋಕ್ಕೆ ಅಂತ ಕರೆದಿದ್ರ. ತಿಂಡಿ ತಿನ್ಕೊಂಡು ಇನ್ನೇನು ಬರೋಣ ಅಂತ ಹೊಲ್ಟೆ, ಫೋನ್ ಬಂತು ಅವ್ರದ್ದು. ಇನ್ನೇನಪ್ಪ ಮಾಡೋದ ತೆಗಿ, ಹೋಗಿ ಬರೋಣ ತೆಗಿ ಅಂತವ ಓದೆ ಕಣಕ್ಕ. ಅಯ್ಯೋ ಅಕ್ಕ, ಈಗಂತೂ ಬ್ಯಾಂಕ್ ಕೆಲಸವ ಎಷ್ಟು ಕಷ್ಟ ಅಂದರೆ, ಅಲ್ಲಿ ಹೋಗ್ಬೇಕು, ಕ್ಯೂವಲ್ಲಿ ನಿಂತ್ಕೋಬೇಕು, ಅದು ಇದು ಮಾಡಿಸ್ಬೇಕು. ಆ ಬ್ಯಾಂಕರಂತೂ ಏನು ಹಂಗೆ ಜಂಬ ಹೊಡಿತಾರೆ. ಗಂಡಸ್ರಿದ್ರು ಒಂಚೂರು ಪರವಾಗಿಲ್ಲ ಕಣಕ್ಕ, ಹೆಂಗಸ್ರಿದ್ ಬಿಟ್ರಂತೂ ಕೇಳೋಂಗೆ ಇಲ್ಲ. ಇಲ್ಲಿ ಬ್ಯಾಂಕವರು ಅದೇ ಟಿಪ್ಟೂರ್ನಾಗೆ ಬ್ಯಾಂಕರು ಇವಳು ಹೆಂಗಸ್ರು ಯಾರು ಆ ಮ್ಯಾನೇಜರು 100 ಪ್ರಶ್ನೆ ಕೇಳ್ತೈತಿ, ಅದು ಇದು ಅಂತವ. ನನಗಂತೂ ಪಿತ್ತ ನೆತ್ತಿಗೆ ಏರಿತು ಬಿಡಪ್ಪ ಇವತ್ತು. ಏನು ಕೇಳ್ತಾನೆ ಅವಳೆ, ಅದು ಇದು ಅಂತವ. ಸಾಕಾಯ್ತು ನನ್ಗತೆಗಿ. ಆಮೇಲೆ ಕೊಟ್ಟರೆ ಕೊಡಮ್ಮ, ನೀನು ಇಲ್ಲಾಂದ್ರೆ ಇರಮ್ಮ ಅಂತವ. ಜಮೀನಿನ ಪತ್ರ ಎಲ್ಲ ಕೊಟ್ಟಿದ್ದೀನಿ ಅಡ ಇಡಕ್ಕೆ. ಇನ್ನೇನು ಕೊಡ್ಬೇಕಂತವ ಅಮ್ಮಂಗೆ, ಅದು ಇದು ಅಂತ ಎಲ್ಲ ಕೊಟ್ಟಿವ್ನಿ. ಏನೇನು ಕೇಳೋರು, ಆಧಾರ್ ಕಾರ್ಡು ಆಮೇಲೆ ರೇಷನ್ ಕಾರ್ಡು ಎಲ್ಲ ಕೊಟ್ಟಿದ್ರು. ಇನ್ನೂ ಜಂಬ ಹೊಡಿತಿದ್ಲು. ನನಗೆ ಸಿಟ್ಟತ್ತಗ ಬಂದತೆಗಿ. ಅದೇನು ಮಾಡವ ಇಲ್ಲ ಇರವ ಹಂಗೆ ಆತಗಿಂತ. ಅಯ್ಯೋ ಹಂಗೆ ಕಣಣ್ಣ, ಏನು ಮಾಡೋಕ್ಕಾಗಕ್ಕಿಲ್ಲ. ಅವರೆಲ್ಲ ಓದಿರಲ್ಲಣ್ಣ, ನಮ್ಗೆ ಬೇರೆ ಗೊತ್ತಾಗಕ್ಕಿಲ್ಲ ಹಳ್ಳಿ ಜನಗಳು ಅಂತವ. ಹಂಗೆ ಆಡ್ತಾರೆ ಕಣ ಅವರು. ಇರ್ಲಿ ತಗೋ, ಯಾಕೆ ಇವಾಗ ಲೋನ್ ಯಾಕೆ ಮಾಡಿಸ್ತಿದ್ದಿ? ಯಾಕೂ ಇಲ್ಲ ಕಣಕ್ಕ, ನನ್ನ ಮಗ ಅದೇ ಮೆಡಿಕಲ್ ಮಾಡಬೇಕು ಅಂತವ ಹೋಯ್ತವನಲ್ಲ, ಅದಕ್ಕೆ ಒಂದಿಟ್ಟು ದುಡ್ಡು ಬೇಕಿತ್ತು ಫೀಸ್ ಕಟ್ಟಕ್ಕೆ. ದುಡ್ಡಿರ್ಲಿಲ್ವಲ್ಲ, ಅದಕ್ಕೆ ಒಂದಿಟ್ಟು ಲೋನ್ ತಗೋತಿದ್ದೆ. ಅವನೇ ಓದೋದ್ರ ಮೇಲೆ ಏನೋ ಲೋನ್ ಕೊಡ್ತಾರಂತೆ. ಅದೇನೋ ಆ ಪರ್ಸೆಂಟೇಜ್ ಜಾಸ್ತಿ, ಬಡ್ಡಿ ಜಾಸ್ತಿ ಬೀಳುತ್ತೆ ಕಣ ಅಂತ ಅಂದರು ಎಷ್ಟೊಂದು ಜನ. ಅದಕ್ಕೆ ಅತ್ತಗಿ ಜಮೀನಿನ ಮೇಲೆ ಲೋನ್ ತಗೊಳ್ಳೋಣ, ಇದಕ್ಕೇನೋ ಕಡಿಮೆ ಅಂತಿ ಬಡ್ಡಿ. ಅದಕ್ಕೆ ಹೋಗಿದ್ನಪ್ಪ. ಅದೇನು ಮಾಡೋದವ ಅಮ್ಮ ಗೊತ್ತಿಲ್ಲ ಕಾಣೆ. ನನ್ನ ಮಗನೇ ಅತ್ತಾಗ ಒಂದ್ಕಿತ ಕಳಿಸ್ತೀನಿ, ನೋಡ್ಕಪ್ಪ ಹೋಗ್ಲಾ ಅದೇನು ಅಂತವ ಅಂತ. ಸಂಜೆ ಹಂಗೆ ಕಳಿಸ್ಬೇಕತ್ತಾಗಿ 3-4 ಗಂಟೆ ಹಂಗೆ. ಇನ್ನೇನು ಸಂಜೆನೇ ಆಗಕ್ಕೆ ಬಂದ್ಬಿಡು. ಇಲ್ಲ ನಾಳೆ ಕಳಿಸ್ಬಿಡ್ತೀನಿ ಅತ್ತಾಗಿ. ಹೋಗ್ಲಾ ಅದೇನು ಕೇಳ್ಕಪ್ಪ, ಅಮ್ಮ ನಾ ಹೇಳ್ದಂಗೆ ಆಡ್ತಿತ್ತು ಅಂತವ ಕಳಿಸ್ತೀನಿ ನೋಡೋಣ.
ಸರಿ ಕಣ ಹಂಗೆ ಮಾಡು. ಆಮೇಲೆ ಏನು ತಂದಿದ್ದೀಯಣ್ಣ ಊಟಕ್ಕೆ? ಹೊಟ್ಟೆ ಸಿತೈತೆ, ಹೊಟ್ಟೆಲ್ಲ ಚೂರು ಚೂರು ಅಂತ ಎತ್ಕಣ. 3-4 ಗಂಟೆಗೆ ಊಟ ತಂದಿದ್ದೀವಿ, ಇನ್ನೂ ಮಾತಾಡ್ಕೊಂಡು ನಿಂತಿದ್ಯಲ್ಲ ನೀನು. ಆಮೇಲೆ ಮಾತಾಡುವಂತೆ ಮೊದಲು ಬಡ್ಸೋಣ. ಕೂತ್ಕೊಳ್ರವ, ನೀನೇವ ಕೂತ್ಕೊತಾ ಇಲ್ಲ, ಬೋಡ್ಸು ಅಂತ ಇದ್ದೀರಲ್ಲ. ಆಮೇಲೆ ಏನು ತಂದಿದ್ದೀಯಣ್ಣ ಊಟದಲ್ಲಿ? ಏ ನೀನೇ ಹೇಳ್ದಲ್ಲಕ್ಕ ಅವತ್ತು ಚಿತ್ರಾನ್ನವೇ ಬೋಂಡವು ತಂದಿದ್ದೀನಿ ಬಾ. ನಿನ್ಗೆ ಇಷ್ಟ ಅಂತ ಹೇಳ್ದಲ್ಲ ಅವತ್ತು. ಕೂಲಿ ಕರೆಯಕ್ಕೆ ಬಂದಾಗ ಹೇಳ್ದೆ ಚಿತ್ರಾನ್ನ ಮಾಡ್ಸೋಣ ಅಂತವ. ಅದಕ್ಕೆ ಚಿತ್ರಾನ್ನವೇ ಬೋಂಡನು ತಂದಿದ್ದೀನಿ ಬಾ. ಅಣ್ಣ ನನ್ಗೆ ಅಷ್ಟೇ ಇವಾಗ. ಆಮೇಲೆ ಸಿಟ್ಕಿಟ್ ಬೋದ್ರೆ ನಾನು ಸುಮ್ಕಿರಕ್ಕಿಲ್ಲ ನೋಡು. ಏನು ಅನ್ಕೊಂಡಿದ್ದೀನಿ ನೀನು? ಓದ್ಕಿತ್ತನೂ ಅದೇನೋ ಹುಳಿ ಅಣ್ಣ ಅಂತವ ತಂದ್ಬಿಟ್ಟು ಬರೀ ಹುಳಿ ಬಿಟ್ಟು ಇನ್ನೇನಿರಲಿಲ್ಲ, ಉಪ್ಪಿರಲಿಲ್ಲ, ಖಾರ ಇರಲಿಲ್ಲ. ಅದನ್ನು ತಿನ್ಸಿದ್ಯಾ. ಈಗಿತ್ತನೂ ಇನ್ನೂ ಚಿತ್ರಾನ್ನ ತಂದಿದ್ದೀನಿ ಬನ್ನಿ ಅಂತಿದ್ಯಲ್ಲ ನೀನು. ಎಷ್ಟಿರ್ಬೇಕು ನಿಂಗೆ? ಏಯ್ ಹೋಗಪ್ಪ. ಅದಕ್ಕೆ ಹೇಳೋದು ನೀನು ಕೆಲ್ಸಕ್ಕೆ ಬರೋಕ್ಕಿಲ್ಲ ನಾವು ಅಂತವ. ಯಾವಾಗಲೂ ಇದೇ ಆಯ್ತು ನೀನು ರಾಮಾಯಣ. ಅಲ್ಲಿ ಕಣಣ್ಣ, ನಾನು ಅವತ್ತೇ ಕಳಿಸಿದ್ದೀನಿ ನಿನಗೆ. ನಾನು ಚಿತ್ರಾನ್ನ ತಿಂತೀನಿ, ಚಿತ್ರಾನ್ನ ಇಷ್ಟ ಅಂತ ಹೇಳಿದ್ನ ನಿನಗೆ. ಚಿತ್ರಾನ್ನ ಇಷ್ಟ ಇಲ್ಲ ಕಣಣ್ಣ, ನಾವು ಯಾರೂ ತಿನ್ನೋಕ್ಕಿಲ್ಲ ಚಿತ್ರಾನ್ನ. ಬೇರೆ ಏನಾದರೂ ಇದ್ದರೆ ತಗೋಬರೋಣ, ಮುದ್ದೆಗಿದ್ದೆ ಮಾಡಿಸ್ಕೊಬಂದ್ರೆ ಬರ್ತೀವಿ ಕೆಲ್ಸಕ್ಕೆ ಅಂತ ಹೇಳಿದ್ದೀನಿ ಅವತ್ತೇ ನಿನಗೆ. ಅಲ್ಲೇ ಮುದ್ದೆಗಿದ್ದೆ ಮಾಡಿಸ್ಕೊಬತ್ತೀಯೇನೋ ಅಂತವ ನಾವು ಕಾಯ್ತಾ ಕೂತಿದ್ರೆ ಮತ್ತೆ ಚಿತ್ರಾನ್ನನೇ ತಂದಿದೆಯೇ? ಚಿತ್ರಾನ್ನ ಯಾರು ತಿಂದರು? ನೀನೇ ತಿನ್ಕ ಹೋಗು. ನಡಿರಮ್ಮಿ ಹೋಗಣ್ಣ, ನಾವು ನಡಿರಮ್ಮಿ. ಕಣ್ರಮ್ಮಣ್ಣ, ಅವತ್ತೇ ಹೇಳಿರ್ಲಿಲ್ವೇನಣ್ಣ ನಿನಗೆ? ನಮಗಂತೂ ಚಿತ್ರಾನ್ನ ಆಗೋಕ್ಕಿಲ್ಲ ಕಣಣ್ಣ. ಬೆಳಿಗ್ಗಿಂದವ ಕೆಲಸ ಮಾಡಿರ್ತೀವಿ, ಒಂದು ಇಷ್ಟಿಷ್ಟೇ ಅನ್ನ ಕೊಡ್ತೀನಿ, ನೀನು ಬೇರೆಯಾ? ಅಷ್ಟು ಅನ್ನ ತಿನ್ಕೊಂಡು ನಾವು ಇರೋಕ್ಕಾಯ್ತದೆ ಅಣ್ಣ? ಏನು ಅನ್ಕೊಂಡಿದ್ಯಾ? ಹಿಂಗೆ ಹೇಳಿದಿದ್ರೆ ನಾವು ಊಟನಾದ್ರು ತತ್ತಾ ಇದ್ದಪ್ಪ ಮನೆಯಿಂದವ. ನಮ್ಮ ಮನೇಲಿ ಮುದ್ದೆನೇ ಮಾಡಿದ್ದು ಬೆಳಿಗ್ಗೆ. ತತ್ತಾ ಇರಲಿಲ್ವಾ ಮುದ್ದೆನೆಯಾ? ಇಲ್ಲ ನೀನು ಹೇಳ್ಬಿಟ್ಟಿದ್ದಿದ್ರೆ ನಾನು ಕೊಡೋದೇ ಚಿತ್ರಾನ್ನ ಕಣ್ರಮ್ಮ ನೀವು ಕೆಲ್ಸಕ್ಕೆ ಬಂದಾಗ ಅಂತ ಹೇಳಿದ್ರೆ ನಿಮ್ಮ ಮನೆ ಕೆಲಸಕ್ಕೆ ಬರ್ತಾ ಇರಲಿಲ್ಲ. ಅದಕ್ಕೆ ಆತಾಗ ನಂಗೆ ಇಷ್ಟನೇ ಆಗೋಕ್ಕಿಲ್ಲ ಕಣ ನಿಮ್ಮ ಮನೆ ಕೆಲ್ಸಕ್ಕೆ ಬರೋಕ್ಕೆ. ಯಾವಾಗಲೂ ಹಿಂಗೆ ಮಾಡ್ತೀಯ. ಅದೇನೋ ಚಿತ್ರಾನ್ನ ಅಂತ ಒಂದಿಷ್ಟು ತಂದು ಕೊಟ್ಬಿಟ್ಟು ಆ ಗೌಡ್ರ ಮನೆಗೆ ಹೋಗಿ ನೋಡೋಣ ಒಂದು ಕಿತವ. ಕೂಲಿಯವ್ರಿಗೆ ಹೆಂಗೆ ನೋಡ್ಕೋತಾರೆ ಅಂತವ ನೋಡೋಗು. ನಾವೇನು ಕೆಲಸ ಕಂಡಂಗೆ ಬಂದಿರಲ್ಲ ಕಣ, ಏನೋ ವಿಶ್ವಾಸಕ್ಕೆ ಅಂತ ಬಂದು ಕೆಲಸ ಮಾಡ್ತಿರ್ತೀವಿ ಒಂದಿಷ್ಟು. ನೀನು ನೋಡಿದ್ರೆ ಹಿಂಗೆ ಮಾಡ್ತೀಯಲ್ಲಣ್ಣ. ಒಂಚೂರು ಮರ್ಯಾದೆ ಕೊಡೋದಿಲ್ಲ ಕಣ ನೀನು ಕೂಲಿಯವ್ರಿಗೆ. ಅದೇನೋ ಚಿತ್ರಾನ್ನ ತಂದು ಬಡಿತೀಯಾ, ಅದು ತಿನ್ನೋಕ್ಕಾಗಕ್ಕಿಲ್ಲ, ಮಾಡೋಕ್ಕಾಗಕ್ಕಿಲ್ಲ. ನಮಗಂತೂ ಸಾಕಾಗೋಗೈತೆ ಕಣಪ್ಪ. ಇನ್ನೊಂದ್ಕಿಂತ ಕೂಲಿಗಿಲಿ ಕರೆದ್ಬಿಟ್ಟಿಯಣ್ಣ ನೀನು. ನಾನಂತೂ ಬರೋಕ್ಕಿಲ್ಲ. ಗೌರಕ್ಕೂ ಬರೋಕ್ಕಿಲ್ಲ ಬಿಡು, ಆ ಪ್ರೀತಿನೂ ಬರೋಕ್ಕಿಲ್ಲ. ಎಲ್ಲರಿಗೂ ಸಾಕಾಗೈತೆ ನೀನು ಚಿತ್ರಾನ್ನ ತಿಂದು ಹೊತ್ತಿಗೆ. ಕಣಪ್ಪ, ನನಗೂ ಸಾಕಾಗೋಗೈತೆ ನೀನು ಚಿತ್ರಾನ್ನ ತಿಂದು. ನೀನು ಚಿತ್ರಾನ್ನವ ನೀನೇ ಇಟ್ಕೊ, ಯಾರು ತಿಂದವ್ರು ನೀನು ಚಿತ್ರಾನ್ನವ. ನನಗೂ ಸಾಕಾಗೋಗೈತತೆಗೆ. ಅದೇನೋ ಯಾವಾಗಲೂ ತಂದು ಬಡಿತಾನ ಚಿತ್ರಾನ್ನ ಅಂತವ. ಇವತ್ತೇನೋ ಬೋಂಡ ಬೇರೆ ತಂದನಂತೆ. ನೀನೇ ತಿನ್ಕೋ ಆ ಬೋಂಡನೂ ಚಿತ್ರಾನ್ನ. ನಡಿರಮ್ಮಿ ಹೋಗೋಣ. ಅಯ್ಯೋ 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 ಗೌರಕ್ಕ, ಗೌರಿ, ಪ್ರೀತಿ ಸುಮ್ಮನಿರವ, ಹೋಗ್ಬೇಡಿ ಅಲ್ವ. ನಾನು ಸುಮ್ಮನೆ ತಮಾಷೆಗೆ ಅಂತವ ಹಿಂಗಂದ್ರೆ ನೀವು ಅದನ್ನೇ ಹಿಂಗೆ ಯಪ್ಪ ಏನ್ರವ ಹಿಂಗೆ ಆಗಿರ್ತೀರಿ ನನ್ನ ಮೇಲೆ. ಪಾಪ ಬೋಡ್ಪಾಯಿ ಅಂತವನು ನೋಡ್ದಂಗೆ ಹಿಂಗೆ ಬೈತಾ ಇದೀರಲ್ಲ ನೀವು. ಸುಮ್ಕೆ ಹಂಗೊಂದೆ ನಾನೇನು ಚಿತ್ರಾನ್ನ ತಂದಿಲ್ಲ, ಮುದ್ದೆನು ಬಸ್ಸಾರು ಮಾಡಿಸ್ಕೊಬಂದಿವ್ನಿ ಬರ್ರಿ. ಏನು ಅವತ್ತು ಗೌರಕ್ಕೆ ಹೇಳಿದ್ ನನಗೆ ಚಿತ್ರಾನ್ನ ಮಾಡಿಸೋದ್ರೆ ಬರೋದಿಲ್ಲ ಕಣ ಅಂತವ. ಅದಕ್ಕೆ ನಾನು ಚಿತ್ರಾನ್ನ ಮಾಡಿಸ್ಕೊಬರ್ಲಿಲ್ಲ. ಇಲ್ಲ ಅಂದರೆ ಚಿತ್ರಾನ್ನನೇ ತರುವೆ, ನಿಮ್ಮ ಕೈಲಿ ಬೇಯಿಸ್ಕೋಬೇಕಾಗಿತ್ತು ಅಷ್ಟೇ ಬಿಡು. ಏನು ಚಿತ್ರಾನ್ನ ಅಂದಿದ್ದೆ ತಡ 3 ಜನನು ಹಿಂಗೆ ಆಗಿರ್ತಿದ್ದೀರಲ್ರಮ್ಮ ನಮ್ಮ ಮೇಲೆ. ನಿಮ್ಗೇನ್ರವ ಹೇಳ್ತೀರಾ? ನಿಮ್ಮದೇ ಇವಾಗೆಲ್ಲ ದರ್ಬಾರಲ್ವಾ? ಕೂಲಿಯರು ಬೇರೆ ಸಿಗ್ತಾ ಇಲ್ಲ. ಈಗ ಎಲ್ಲವ ಗಾರ್ಮೆಂಟ್ಸು ಫ್ಯಾಕ್ಟ್ರಿ ಅಂತವ ಹೋಯ್ತಾರಲ್ಲ, ಅದಕ್ಕೆ ನಿಮ್ಮದೇ ದರ್ಬಾರ್ ಆಗ್ಬಿಟ್ಟೈತೆ ಬಿಡ್ರವ. ಇನ್ನೇನು ಮಾಡೋಕ್ಕಾಯ್ತದೆ? ಬರ್ರಿ ಉಣ್ಣ ಕೂತ್ಕೊಳ್ಳಿ, ಮುದ್ದೆ ಬಸ್ಸಾರು ತಂದಿದ್ದೀನಿ. ಸದ್ಯ ಕಣ ಹೆಂಗೋ ಬಿಸಿ ಬಿಸಿ ಮುದ್ದೆ ತಂದಿದ್ಯಾ. ನಾನಂತೂ ಗಾಬರಿ ಹಾಕ್ಬಿಟ್ಟಿದ್ದೆ, ಇದೆಲ್ಲಿ ಮತ್ತೆ ಚಿತ್ರಾನ್ನ ತಂದವನೋ ಏನೋ ಅಂತವ. ರಾಮಣ್ಣ ಹಿಂಗೆ ಎದುರಿಸ್ಬಿಟ್ಟಿದ್ದಲ್ಲಣ್ಣ ನೀನು. ಆ ಚಿತ್ರಾನ್ನ ತಿನ್ನೋಕ್ಕಾಗಕ್ಕಿಲ್ಲ ಕಣ, ಅಗ್ಲಗ್ಲು ಬೇರೆಯಾ. ನಮ್ಗಳಿಗೆಲ್ಲ ಸರಿ ಆಗಕ್ಕಿಲ್ಲ ಕಣ. ಅದೇನಿದ್ರು ಪ್ಯಾಟಿ ಜನಗಳಿಗೆ ಸರಿ. ನಾವೇನಿದ್ರು ಮುದ್ದೆ ಬಸ್ಸಾರು ಇಂಥವೇ ಸರಿ ಕಣ ನಮಗೆ. ಹೆಂಗೋ ಚೆನ್ನಾಗಿ ಮಾಡೋರೆ. ಯಾರು ಮಾಡಿದ್ರು ಅಡುಗೆಯ? ಅಲ್ಸೊಂಡೆ ಕಾಳು ಬೇರೆ ತಂದ್ಬಿಟ್ಟಿದ್ಯಾ? ಎಲ್ಲೋ ಸಿಕ್ತೇನೋ ಕಡಿಮೆಗೆ ತಂದಿರ್ತೀಯಾ? ಕಣವ, ಈಗ ಅಲಸಂಡೆ ಕಾಳು ಕಡಿಮೆ ಆಗ್ಬಿಟ್ಟವೆ. ಈಗ ಅವರೆಕಾಯಿ ತೊಗರಿಕಾಯಿ ಎಲ್ಲ ಬಂದೈತಲ್ಲ, ಅಲಸಂಡೆ ಕಾಳು ಒಂಚೂರು ಕಡಿಮೆ ಆಗಿತ್ತು. ಅದೆಲ್ಲ ಒಬ್ಬ ಇಟ್ಕೊಂಡಿದ್ದ. ಏನೋ ನೀರಾವರಿಲೇನೋ ಬೆಳೆದಿದ್ದಂತೆ, ಅದಕ್ಕೆ ಕಡಿಮೆಗೆ ಸಿಕ್ತು. ತಗೊಬಂದು ತಂದೆ ತೆಗಿ ಮಾಡಿದ್ಲು. ನಮ್ಮ ಮನೇಲೇ ಮಾಡಿದ್ಲು. ಇನ್ನು ಯಾರಿದ್ದಾರವ ಮಾಡಕ್ತಾನೆಯ? ಇಬ್ರು ಗಂಡು ಮಕ್ಳು ಇನ್ನು ಯಾರು ಮಾಡೋರು? ಅವ್ನು ಚಿಕ್ಕನ ಒಂಚೂರು ಕೆಲಸ ಮಾಡಿದ್ರು ಮಾಡ್ತಾನೆ, ದೊಡ್ಡನಂತೂ ಬರೀ ಓದೋದು ಅಂತ ಏನು ಕೆಲಸ ಮಾಡೋಕ್ಕಿಲ್ಲ ಅತ್ತಗಿ. ಪಾಪ ಅವಳು ಒಬ್ಳೆ ಮಾಡ್ತಾಳೆ. ಅದಕ್ಕೆ ಅತ್ತಗಿ ಒಂದಿಟ್ಟು ಮುದ್ದೆನೂ ಬಸ್ಸಾರು ಮಾಡ್ಬಿಡೆ, ಕೆಲ್ಸಕ್ಕೆ ಬಂದವ್ರೆ ಅಂತ ಹೇಳಿದ್ದೆ ಬೆಳಿಗ್ಗೆನೇ. ತಗೊಬಂದು ಕೊಟ್ಟಿದ್ದೆ, ಅದಕ್ಕೆ ಬೇಗ ಮಾಡೋಳೆ. ಹೆಂಗವ ನಿಂಗಕ್ಕ ಚೆನ್ನಾಗಿ ಮಾಡೈತೆ ಬಿಡೋಣ. ಇಷ್ಟೆಲ್ಲ ಮಾಡೈತಲ್ಲಣ್ಣ, ಅದಕ್ಕೆ ಖುಷಿ ಪಡ್ಬೇಕಣ್ಣ ನೀನು. ಬೇರೆ ಹೆಂಗಸ್ರಾಗಿದ್ರೆ ಆಗಕ್ಕಿಲ್ಲ ಹೋಗೋ ಅಂತಂದಿರೋರು. ಹೆಂಗೋ ಮುದ್ದೆ ಮಾಡಿ ಬಸ್ಸಾರೆಲ್ಲ ಮಾಡಿ ಕೊಟ್ಟು ಕಳ್ಸೈತಲ್ಲ. ಬಿಸಿ ಬಿಸಿ ಮುದ್ದೆ ಉಣ್ತಿದ್ರೆ ಅಣ್ಣ ಹೊಟ್ಟೆ ತಂಪಾಯ್ತದ ಕಣಣ್ಣ. ಸದ್ಯ ಕಣಣ್ಣ ಇಷ್ಟೊತ್ತು ಕೆಲಸ ಮಾಡಿದ್ಗೂ ಈಗ ಒಂದು ನೆಂಚೂರು ನೆಮ್ಮದಿ ಆಯ್ತು ಬಿಡು. ನಾವೆಂಗೋ ಬೈಕತ್ತಾ ಇದ್ದೋ, ನೀನು ಎಲ್ಲಿ ಚಿತ್ರಾನ್ನ ತಂದ್ಬಿಟ್ಟಿಯೇ ಏನೋ ಅಂತವ. ಸದ್ಯ ಮುದ್ದೆ ಬಸ್ಸಾರು ತಂದಿದ್ಯಲ್ಲ. ಅಲ್ವೇನೆ ಗೌರಿ? ಚೆನ್ನಾಗೈತಲ್ವೇನೆ?
ಕಣಕ್ಕ ಚಂದಾಗೈತೆ ಉಣ್ಕೊ ಬಿರ್ಬಿರ್ನಿ ಉಣ್ಣಿ ಅಣ್ಣ ಇನ್ನೊಂದಿಟ್ಟು ಹುಲ್ಲೆಲ್ಲವ ಆ ಕಡೆಗೆ ಹಾಕ್ಬೇಕು ಹುಲ್ಲೆಲ್ಲ ತೆಗ್ದು ಹಾಕಿ 6 ಗಂಟೆ ಹಂಗೆ ಹೋಯ್ತೀವಿ ಕಣ ನಾವು ಎಲ್ಲ ಕೆಲಸ ಮುಗಿತಾರಣ್ಣ ಇನ್ನೇನು ಹೋಯ್ತೀವಿ 6 ಗಂಟೆ ಹಂಗೆ ಎಲ್ಲ ಮುಗಿಸ್ಬಿಟ್ಟು. ಸರಿ ಕಣ್ರಮ್ಮ ಆಯ್ತು, ಬಿರ್ಬಿರ್ನೆ ಮುಗಿಸ್ಬಿಟ್ಟು ಹೋಗೇ ತೆಗಿ. ಇನ್ನೇನು ಮಾಡಿರಿ, ಎಲ್ಲ ಕೆಲಸನೂ ಆಗೋಗೈತೆ. ಜಾಸ್ತಿ ಏನಿರ್ಲಿಲ್ವಲ್ರಮ್ಮ, ಒಂದು ಪುಟ್ಟಿ ಅಲ್ವಾ, ಅದಕ್ಕೆ ಬೇಗ ಮುಗ್ದೋಗೈತೆ. ಇಲ್ಲ ಅಂದಿದ್ರೆ ತಡ ಆಗ್ತಿತ್ತು. ಹೌದೌದು ಕಣಪ್ಪ. ಸರಿ, ನಾವಿನ್ನು ಬರ್ತೀವಿ. ವೀಕ್ಷಕರೇ, ನಮ್ಮ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್, ಸಿಯಾ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.